ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಬಿಗ್ ಡೇಟಾ ಅನಾಲಿಸಿಸ್ ಫ್ರೇಮ್ವರ್ಕ್ ಬಗ್ಗೆ ನೋಡೋಣ. ಸೊ ಇದು ಬಿಗ್ ಡೇಟಾ ಅನಾಲಿಸಿಸ್ ಫ್ರೇಮ್ವರ್ಕ್ ಅಂತ ಅಂದರೆ ಇದೊಂದು ಸ್ಟೆಪ್ ಬೈ ಸ್ಟೆಪ್ ಸಿಸ್ಟಮ್. ಓಕೆನಾ, ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಹ್ಯಾಂಡಲ್ ಮಾಡೋದಕ್ಕೆ, ಪ್ರೋಸೆಸ್ ಮಾಡೋದಕ್ಕೆ ಈ ಒಂದು ಸಿಸ್ಟಮ್ಮು ಬೇಕಾಗುತ್ತೆ. ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನಮ್ದು ಶಾಪಿಂಗ್ ಆ್ಯಪ್ ಇದೆಯಲ್ವಾ, ಯಾವುದು ಅಮೆಝಾನ್ ಅಂತ ತಗೊಳ್ಳೋಣ. ಸೊ ಇವಾಗ ಆ ಅಮೆಝಾನ್ ವೆಬ್ಸೈಟಿಗೆ ತುಂಬ ಜನ ಮಿಲಿಯನ್ ಆಫ್ ಪೀಪಲ್ ವಿಲ್ ವಿಸಿಟ್ ದಟ್ ವೆಬ್ಸೈಟ್ ಅಲ್ವಾ. ತುಂಬ ಜನ ವಿಸಿಟ್ ಮಾಡ್ತಾರೆ ಆ ವೆಬ್ಸೈಟ್ನ. ಸೊ ಇವಾಗ ಯಾರೋ ಒಬ್ರು ಬರ್ತಾರೆ, ಸರ್ಚ್ ಮಾಡ್ತಾರೆ, ಆಮೇಲೆ ಮೊಬೈಲ್ಸ್ ಅಂತ ಸರ್ಚ್ ಮಾಡ್ತಾರೆ, ಆಮೇಲೆ ಕೆಲವೊಬ್ರು ಮೊಬೈಲ್ ಸರ್ಚ್ ಮಾಡಿರೋ ಅಂಥದ್ದನ್ನ ಕಾರ್ಟ್ಗೆ ಹಾಕ್ತಾರೆ, ಕೆಲವೊಬ್ರು ಆರ್ಡರ್ ಮಾಡ್ತಾರೆ ಅಲ್ವಾ. ಸೊ ಇವಾಗ ನೀವು ಅಲ್ಲಿ ಇವಾಗ ಸರ್ಚ್ ಮಾಡೋದು ಒಂದು ಡೇಟಾ, ಏನ ಸರ್ಚ್ ಮಾಡ್ತಿದ್ರ, ಮೊಬೈಲ್ ಅನ್ನೋದು ಒಂದು ಡೇಟಾ. ಓಕೆನಾ. ಸೊ ಆ ಥರ ನೀವು ಏನೇನು ಪ್ರತಿಯೊಂದು ಅಲ್ಲಿ ಆ್ಯಕ್ಷನ್ಸ್ ಪರ್ಫಾರ್ಮ್ ಆಗುತ್ತಲ್ಲ, ಅದೆಲ್ಲ ಒಂದು ಡೇಟಾ ಇದ್ದಂಗೆ, ಅದೆಲ್ಲ ಡೇಟಾ ಇರೋ ಥರ. ಓಕೆನಾ. ಸೊ ಅಷ್ಟು ಡೇಟಾ, ಇವಾಗ ಇಷ್ಟೊಂದು ಡೇಟಾ ಒಂದೇ ಪರ್ಸನ್ ಅಂತ ಬರ್ತಿದೆ ಅಂತ ಅಂದರೆ, ಸೊ ಅದೇ ಥರ ಮಿಲಿಯನ್ಸ್ ಆಫ್ ಪೀಪಲ್ಲು ವೆಬ್ಸೈಟ್ನ ವಿಸಿಟ್ ಮಾಡಿ ಅವರು ಕೂಡ ತುಂಬ ಸರ್ಚ್ ಮಾಡ್ತಿರ್ತಾರೆ, ಕಾರ್ಟ್‌ಗೆ ಹಾಕ್ತಿರ್ತಾರೆ, ಆ್ಯಡ್ ಮಾಡ್ತಿರ್ತಾರೆ, ತುಂಬ ಮಲ್ಟಿಪಲ್ ಪ್ರಾಡಕ್ಟ್ಸ್‌ನ ಆರ್ಡರ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಮಾಡ್ತಿರ್ತಾರೆ ಅಲ್ವಾ. ಸೊ ಇಷ್ಟು ಡೇಟಾನ ನಾನು ಮ್ಯಾನ್ಯುಯಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂದರೆ ಅದು ತುಂಬಾನೇ ಕಷ್ಟ ಅಲ್ವಾ. ಸೊ ಏನು ಓಕೆ, ಅವರು ತುಂಬ ಇಂಟೆಲಿಜೆಂಟ್ ಪರ್ಸನ್ ಆಗಿದ್ರು ಕೂಡ 30 ಸೆಕೆಂಡ್ಸಿಗೆ ಅವರು ಓಕೆ ಒಬ್ರದ್ದು ಮಾತ್ರ ಅವರು ಅನಲೈಸ್ ಮಾಡ್ತಾರೆ. ಈ ಥರ ಮಿಲಿಯನ್ಸ್ ಆಫ್ ಪೀಪಲ್ ವಿಸಿಟ್ ಮಾಡ್ತಿರೋ ಅಂಥ ಡೇಟಾನ ಹೆಂಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಈ ಒಂದು ಬಿಗ್ ಡೇಟಾ ಫ್ರೇಮ್ವರ್ಕ್ ಅನ್ನೋದು ಬಂದಿದ್ದು. ಓಕೆನಾ. ಸೊ ಈ ಥರ ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಹ್ಯಾಂಡಲ್ ಮಾಡೋದಕ್ಕೆ, ಪ್ರೋಸೆಸ್ ಮಾಡೋದಕ್ಕೆ ಈ ಒಂದು ಫ್ರೇಮ್ವರ್ಕು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಆ್ಯಕ್ಚುಲಿ ಇದರಲ್ಲಿ 4 ಲೇಯರ್ಸ್ ಇದೆ. ಸೊ ಒಂದೊಂದು ಲೇಯರು ಒಂದೊಂದು ಜಾಬ್ನ ಹ್ಯಾಂಡಲ್ ಮಾಡುತ್ತೆ. ಓಕೆನಾ. ಸೊ ಏನಪ್ಪ ಫಸ್ಟ್ ಲೇಯರು ಅಂತಂದರೆ ಡೇಟಾ ಕನೆಕ್ಷನ್ ಲೇಯರ್ ಅಂತ. ಸೊ ಇಲ್ಲಿ ಫಸ್ಟ್ ಲೇಯರಲ್ಲಿ ಏನಾಗುತ್ತೆ, ನಾವು ಡೇಟಾನೆಲ್ಲ ಕಲೆಕ್ಟ್ ಮಾಡ್ಕೊತೀನಿ. ಓಕೆನಾ. ಸೊ ಡೇಟಾ ನಮಗೆ ಯಾವ್ಯಾವ ಕಡೆಯಿಂದ ಬರುತ್ತೆ, ತುಂಬ ಸೋರ್ಸಸ್ಗಳಿಂದ ನಮಗೆ ಡೇಟಾ ಬರುತ್ತೆ. ಸೊ ಆ್ಯಪ್ಸ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಸೆನ್ಸರ್ಸ್ ಆಗಿರ್ಬೋದು. ಸೊ ತುಂಬ ಸೋರ್ಸಸ್ಗಳಿಂದ ನನಗೆ ಡೇಟಾ ಬರ್ತಾನೆ ಇರುತ್ತೆ. ಸೊ ಈ ಎಲ್ಲ ಡೇಟಾನ ನಾನು ಕಲೆಕ್ಟ್ ಮಾಡೋದನ್ನ ನಾನು ಈ ಒಂದು ಲೇಯರಲ್ಲಿ ಮಾಡ್ತೀನಿ. ಓಕೆನಾ. ಎಕ್ಸಾಂಪಲ್ ಇವಾಗ ಶೂಸ್ ಅಂತ ನೀವು ಅಮೆಝಾನಲ್ಲಿ ಸರ್ಚ್ ಮಾಡಿದಾಗ ಆ ಒಂದು ಡೇಟಾ ಕಲೆಕ್ಟ್ ಆಗುತ್ತೆ. ಸೊ ಆ ಸರ್ಚ್ ಮಾಡ್ತೀರಲ್ಲ ನೀವು ಶೂಸ್ ಅಂತ, ಅದೊಂದು ಡೇಟಾ ಅದು ಕಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಇ-ಟಿ-ಎಲ್ ಪ್ರೋಸೆಸ್‌ನ ನಾವು ಫಾಲೋ ಮಾಡ್ತೀವಿ. ಸೊ ಏನಪ್ಪ ಈ ಇ-ಟಿ-ಎಲ್ ಅಂತ ಅಂದರೆ, ಸೊ ಯೋಚನೆ ಮಾಡಿ, ನೀವು ಕಿಚನ್‌ಗೆ ಹೋಗಿ ಕುಕ್ ಮಾಡ್ತಿರ್ತೀರ. ಕುಕ್ ಮಾಡ್ತಿರ್ಬೇಕಾದ್ರೆ ಇವಾಗ ಅಂದರೆ ಎಕ್ಸ್ಟ್ರಾಕ್ಟ್, ಅಂದರೆ ನೀವು ವೆಜಿಟೇಬಲ್ಸ್‌ನ ತಗೊಳ್ತೀರಾ. ಆಮೇಲೆ ಟಿ ಅಂದರೆ ಟ್ರಾನ್ಸ್ಫಾರ್ಮ್, ಅದನ್ನ ವಾಶ್ ಮಾಡ್ತೀರಾ, ಕಟ್ ಮಾಡ್ತೀರಾ. ಆಮೇಲೆ ಅಂದರೆ ಲೋಡ್, ಆಮೇಲೆ ಅದನ್ನ ಕುಕ್ಕರ್ ಒಳಗಡೆ ಹಾಕ್ತೀರಾ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಕುಕಿಂಗ್. ಸೊ ಈ ಒಂದು ಲೇಯರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಡೇಟಾನ ಕಲೆಕ್ಟ್ ಮಾಡ್ಕೊಂಡು, ಸೊ ನಾವು ಪ್ರಿಪೇರ್ ಮಾಡ್ತೀವಿ ರಾ ಡೇಟಾನ. ಓಕೆ. ಸೊ ಅರ್ಥ ಆಯ್ತಲ್ವಾ ಡೇಟಾ ಕಲೆಕ್ಷನ್ ಲೇಯರಲ್ಲಿ ಏನಾಗತ್ತೆ ಅಂತ. ಸೊ ಜಸ್ಟ್ ಏನಿಲ್ಲ, ಡೇಟಾನ ಕಲೆಕ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಡೇಟಾ ತುಂಬ ಕಡೆಯಿಂದ, ತುಂಬ ಸೋರ್ಸಸ್‌ಗಳಿಂದ ಬರುತ್ತೆ. ಮತ್ತು ಇದರಲ್ಲಿ ನಾವು ಇ-ಟಿ-ಎಲ್ ಪ್ರೋಸೆಸ್‌ನ ಪರ್ಫಾರ್ಮ್ ಮಾಡ್ತೀವಿ. ನಮಗೆ ಗೊತ್ತಾಯಿತು ಇ-ಟಿ-ಎಲ್ ಅಂತ ಅಂದರೆ, ಎಕ್ಸ್ಟ್ರಾಕ್ಟ್ ಅಂದರೆ ನಾವು ಡೇಟಾನ ಬೇರೆ ಸೋರ್ಸಸ್‌ಗಳಿಂದ ತಗೊಂಡು ಅದನ್ನು ಕ್ಲೀನ್ ಮಾಡಿ ಕನ್ವರ್ಟ್ ಮಾಡ್ತೀವಿ, ಯೂಸಬಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ತೀವಿ. ಅದಾದಮೇಲೆ ಮತ್ತೆ ಅದನ್ನು, ಆ ಒಂದು ಡೇಟಾನ ಸಿಸ್ಟಮಲ್ಲಿ ಸ್ಟೋರ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ಡೇಟಾ ಕಲೆಕ್ಷನ್. ಸೊ ಡೇಟಾ ಮ್ಯಾನೇಜ್ಮೆಂಟ್ ಲೇಯರ್ ಅಂತ ಅಂದರೆ, ಇವಾಗ ಏನು ಮಾಡ್ತೀವಿ ಅಂತ ಅಂದರೆ, ನಾವು ಆ ಒಂದು ಡೇಟಾನ ಸ್ಟೋರ್ ಮಾಡಿ ಆರ್ಗನೈಸ್ ಮಾಡ್ತೀವಿ. ಸ್ಟೋರ್ ಆ್ಯಂಡ್ ಆರ್ಗನೈಸ್ ಅಂತ ಅಂದರೆ, ಇವಾಗ ಟೇಬಲ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡ್ತೀವಿ. ಓಕೆನಾ. ಸೊ ಬಿಕಾಸ್ ಯಾಕೆ ಈ ಥರ ಮಾಡ್ತೀವಿ ಅಂತ ಅಂದರೆ, ಅಲ್ಲಿ ಬಂದಿರೋಂಥ ಡೇಟಾ ಮೆಸ್ಸಿಯಾಗಿರುತ್ತೆ. ಮೆಸ್ಸಿ ಅಂತ ಅಂದರೆ, ನಾವು ಸ್ಟೋರ್ ಮಾಡೋವಂಥ ಡೇಟಾ ಹೆಂಗೆ ಸ್ಟೋರ್ ಮಾಡಬೇಕು ಅಂದರೆ ಡೇಟಾನ, ಸೊ ನಾವು ಆಕ್ಸೆಸ್ ಅಂದರೆ ನಮಗೆ ಬೇಕಾದಾಗ ಆಕ್ಸೆಸ್ ಮಾಡ್ಕೊಳ್ಬೋದು ಈಸಿಯಾಗಿ, ಆ ಥರ ಸ್ಟೋರ್ ಮಾಡಬೇಕು. ಸೊ ಆ ಥರ ನಾವು ಸ್ಟೋರ್ ಮಾಡಬೇಕು ಅಂದರೆ, ಇಟ್ ಈಸ್ ಅ ಟೇಬಲ್ ಫಾರ್ಮ್ಯಾಟ್ ಅಂತಲೇ ನಾವು ಹೇಳ್ಬೋದು. ಸೊ ಇವಾಗ ಕಸ್ಟಮರು ಆ ವೆಬ್ಸೈಟಿಗೆ 3 ಟೈಮ್ಸ್ ವಿಸಿಟ್ ಮಾಡಿರ್ತಾರೆ. ಸೊ ಇವಾಗ ನಾವದು ಡೂಪ್ಲಿಕೇಟ್ಸ್‌ನ ರಿಮೂವ್ ಮಾಡಬೇಕು. ಯಾಕಂದರೆ ಅವರು ಯೂಶುವಲ್ ಕಸ್ಟಮರ್ ಆಗಿರ್ತಾರೆ. ಸೊ ಇವಾಗ ನಾವು ಅವ್ರು ಎಷ್ಟು ಸತಿ ವಿಸಿಟ್ ಮಾಡಿರ್ತಾರೆ, ಪ್ರತಿಯೊಂದೂನು ನಾವು ಏನು ಮಾಡೋಕ್ಕಾಗಲ್ಲ, ಆ ಕಸ್ಟಮರ್ ಡೀಟೇಲ್ಸ್‌ನ ನಾವು ಸ್ಟೋರ್ ಮಾಡೋಕ್ಕಾಗದೆ ನಾವು ಡೂಪ್ಲಿಕೇಟ್ಸ್‌ನ ರಿಮೂವ್ ಮಾಡ್ತೀವಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅಂತ. ಓಕೆನಾ. ಸೊ ಹೆಂಗೆ ನಾವು ಲೈಬ್ರರಿಲಿ ಬುಕ್ಸ್‌ನ ಅರೇಂಜ್ ಮಾಡಿರ್ತೀವಿ, ಲೈಕ್ ಈ ಸೆಕ್ಷನಲ್ಲಿ ಈ ಒಂದು ಬ್ರಾಂಚ್ ಬುಕ್ಸ್ ಇದೆ. ಸೊ ಇನ್ನೊಂದು
ಅಕೌಂಟ್ ಸೆಕ್ಷನಲ್ಲಿ ಐ.ಎಸ್.ಸಿ ಬ್ರಾಂಚ್ ಬುಕ್ಸ್ ಇದಾವೆ. ಸೊ ಈ ಥರ ನಮಗೆ ನೋಡಿದ ತಕ್ಷಣ ಓಕೆ ದೀಸ್ ಆರ್ ರಿಲೇಟೆಡ್ ಫಾರ್ ಐ.ಎಸ್.ಸಿ, ದೀಸ್ ಆರ್ ರಿಲೇಟೆಡ್ ಫಾರ್ ಸಿ.ಎಸ್.ಸಿ, ದೀಸ್ ಆರ್ ರಿಲೇಟೆಡ್ ಫಾರ್ ಇ.ಸಿ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಾವು ಕೂಡ ಈ ಒಂದು ಡೇಟಾನ ಬಂದಿರೋಂಥ ಡೇಟಾನ ನೀಟಾಗಿ ಸ್ಟೋರ್ ಮಾಡಬೇಕು. ಸೊ ದಟ್ ಈಸ್ ಅವರ್ ಬಿಗ್ ಏಮ್ ಅಷ್ಟೇ. ಸೊ ಈ ಒಂದು ಲೇಯರ್ಲಿ ಡೇಟಾ ಮ್ಯಾನೇಜ್ಮೆಂಟ್ ಲೇಯರಲ್ಲಿ. ನೆಕ್ಸ್ಟ್ ಡೇಟಾ ಅನಲಿಟಿಕ್ಸ್ ಲೇಯರ್. ಡೇಟಾ ಅನಲಿಟಿಕ್ಸ್ ಲೇಯರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಡೇಟಾನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ಸೊ ಇದೊಂದು ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಈ ಒಂದು ಲೇಯರು ಇಟ್ ಈಸ್ ಲೈಕ್ ಅ ಬ್ರೈನ್ ಅಂತಲೇ ನಾವು ಹೇಳ್ಬೋದು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವಾಗ ವೀಡಿಯೋಸ್ನ ನೋಡ್ತೀರಾ ಸೊ ಯೂಟ್ಯೂಬಲ್ಲಿ ಅದೇ ಥರ ವೀಡಿಯೋಸು ಸಜೆಸ್ಟ್ ಆಗ್ತಿರತ್ತಾ. ಸೊ ಯಾಕೆ ಅಂತ ಅಂದರೆ ನಮ್ಮ ಒಂದು ಸಿಸ್ಟಮು ಏನು ಮಾಡ್ತಾರೆ, ಎಮ್ ಎಲ್ ಮಾಡೆಲ್ ಏನು ಮಾಡ್ತಿರುತ್ತೆ, ನಿಮ್ಮ ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತಿರುತ್ತೆ. ಅದ್ರ ರಿಲೇಟೆಡ್ ನಿಮಗೆ ವಿಡಿಯೋಸ್ ಬರ್ತಾ ಹೋಗುತ್ತೆ ಅಲ್ವಾ. ಸೊ ಇಲ್ಲಿ ಜನರಲ್ ಆಗಿ ಹೇಳಬೇಕು ಅಂದರೆ ಈ ಒಂದು ಲೇಯರಲ್ಲಿ ನಮ್ಮ ಒಂದು ಮಾಡೆಲ್ ಪ್ಯಾಟ್ರನ್ಸ್ನ ಕಲಿಯುತ್ತೆ. ಓಕೆನಾ. ಸೊ ಇಲ್ಲಿ ನಿಮ್ಮ ಬಿಹೇವಿಯರ್ನ ನೋಡಿಕೊಂಡು ಫ್ಯೂಚರ್ ಡೇಟಾನ ಪ್ರಿಡಿಕ್ಟ್ ಮಾಡ್ಬೋದು. ಪ್ರಿಡಿಕ್ಷನ್ಗೆ ಈ ಒಂದು ಲೇಯರ್ ಯೂಸ್ ಆಗುತ್ತೆ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಸೆಂಟೇಷನ್ ಲೇಯರ್. ಈ ಒಂದು ಪ್ರೆಸೆಂಟೇಷನ್ ಲೇಯರ್ ಅಂದರೆ ಇದೊಂದು ಫೈನಲ್ ಸ್ಟೆಪ್ಸು. ಸೊ ನೀವು ಏನು ಅಂದ್ಕೊಂಡಿರ್ತೀರಾ ಅದೇನು ಪ್ರಿಡಿಕ್ಟ್ ಮಾಡುತ್ತೆ ಅದನ್ನು ಶೋ ಮಾಡುತ್ತೆ ಅಷ್ಟೇ. ಈ ಒಂದು ಲೇಯರಲ್ಲಿ ಅದನ್ನು ಶೋ ಮಾಡುತ್ತೆ. ದಟ್ ಈಸ್ ವಾಟ್ ದಿಸ್ ಇಸ್ ಅ ಪ್ರೆಸೆಂಟೇಷನ್ ಲೇಯರ್. ಸೊ ಇವಾಗ ಜನರಲ್ ಆಗಿ ಎಲ್ಲದಕ್ಕೂ ಸೇರಿಸಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ವೆಬ್ಸೈಟಿಗೆ ಹೋಗ್ತೀರಾ. ಸೊ ನೀವು ಶೂಸ್ ಅಂತ ಸರ್ಚ್ ಮಾಡ್ತೀರಾ. ಸಿಸ್ಟಮ್ ಏನು ಮಾಡುತ್ತೆ, ನೀವು ಏನು ಸರ್ಚ್ ಮಾಡಿದ್ರಿ, ಏನನ್ನ ಕ್ಲಿಕ್ ಮಾಡಿದ್ರಿ ಅನ್ನೋದನ್ನ ಸಿಸ್ಟಮ್ಮು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಡೇಟಾ ಮ್ಯಾನೇಜ್ಮೆಂಟಲ್ ಲೇಯರಲ್ಲಿ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ನಿಮ್ಮ ಡೇಟಾನ ಸ್ಟೋರ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಡೂಪ್ಲಿಕೇಟ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ ಮತ್ತು ಡೇಟಾ ಬೇಸಲ್ಲಿ ಸ್ಟೋರ್ ಮಾಡುತ್ತೆ. ಓಕೆ. ಸೊ ನೆಕ್ಸ್ಟ್ ಅನಲೈಸ್ ಲೇಯರ್ ಅಂದರೆ ಡೇಟಾ ಅನಲಿಟಿಕ್ಸ್ ಲೇಯರಲ್ಲಿ ಏನಾಗುತ್ತೆ ಅಂದರೆ ಸೊ ಇವಾಗ ಇಲ್ಲಿ ನಾನು ಹೇಳಿದೆ ಪ್ಯಾಟ್ರನ್ನ ಹುಡುಕುತ್ತೆ ಅಂತ. ಸೊ ಪ್ಯಾಟ್ರನ್ನ ಹುಡುಕುತ್ತೆ ಅಂತ ಅಂದರೆ ಇವಾಗ ನೀವು ಶೂಸ್ ಅಂತ ಸರ್ಚ್ ಮಾಡಿದ್ರಿ. ಸೊ ಅದಕ್ಕೆ ನಿಮಗೇನು ಗೊತ್ತಾಯಿತು, ಓಕೆ ನೀವು ಸ್ಪೋರ್ಟ್ಸ್ ಐಟಮ್ಸ್ನ ತುಂಬ ಇಷ್ಟಪಡ್ತೀರಾ ಅಂತ ಸಿಸ್ಟಮ್ಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಆ ಒಂದು ಶಾಪಿಂಗ್ ವೆಬ್ಸೈಟ್ನ ವಿಸಿಟ್ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಶೂಸ್ ರಿಲೇಟೆಡೇ ತೋರಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಪ್ರೆಸೆಂಟೇಷನ್ ಲೇಯರು. ಪ್ರೆಸೆಂಟೇಷನ್ ಲೇಯರಲ್ಲಿ ಏನಾಗುತ್ತೆ ಅಂದರೆ ಶೂಸ್ ರಿಲೇಟೆಡ್ ಆ್ಯಡ್ಸು, ರೆಕಮೆಂಡೇಷನು ಈ ಥರ ಕೊಡ್ತಾ ಹೋಗುತ್ತೆ. ಓಕೆನಾ. ಸೊ ಅರ್ಥ ಆಯ್ತಲ್ವಾ ಡೇಟಾ ಅನಾಲಿಸಿಸ್ ಫ್ರೇಮ್ವರ್ಕ್ ಏನು, ಬಿಗ್ ಡೇಟಾ ಅನಾಲಿಸಿಸ್ ಫ್ರೇಮ್ವರ್ಕ್ ಏನಂತ ಅರ್ಥ ಆಯ್ತಲ್ವಾ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.